ವೆಲ್ಕಮ್ ಟು ಆಹಾ ಅಡುಗೆ ಮನೆ. ನಾನು ಪ್ರತಿಮಾ ಭಟ್. ನಮ್ಮ ಅಡುಗೆ ಮನೆ ಕಾರ್ಯಕ್ರಮ ಇರೋದೇ ನಿಮ್ಮ ಅಡುಗೆ ಮನೆಗೆ ಒಂದಿಷ್ಟು ಸಲಹೆ ಕೊಡಲಿಕ್ಕೆ. ಯಾವುದೇ ಮನೆ ಇರಲಿ, ಆ ಮನೆ ಅನ್ನೋದು ಆ ಮನೆಯವರ ಕನಸಿನ ಕೂಸು. ಅದರಲ್ಲೂ ಮನೆ ಎಷ್ಟು ಪ್ರಶಾಂತವಾಗಿರಬೇಕು, ಶಾಂತವಾಗಿರಬೇಕು, ಅಲ್ಲಿನ ಅಡುಗೆ ಮನೆ ಕೂಡ ಅಷ್ಟೇ ಸುಂದರವಾಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಹಾಗಿದ್ರೆ ಇವತ್ತು ನಿಮಗೆ ಯಾವ ಹೊಸ ಅಡುಗೆ ಮನೆಯ ಪರಿಚಯವಾಗುತ್ತೆ, ಯಾವ ರೀತಿಯ ಗೈಡೆನ್ಸ್ ಸಿಗುತ್ತೆ, ಬನ್ನಿ ಈ ವಾರದ ಆಹಾ ಅಡುಗೆ ಮನೆಯನ್ನ ಆರಂಭಿಸೋಣ. ಪಬ್ಲಿಕ್ ಕಿಚನ್ ಅನ್ನ ಇವತ್ತು ನೋಡುವಂತಹ ಸರದಿ. ನಾವಿವತ್ತು ಆಹಾ ಅಡುಗೆ ಮನೆಯ ವೀಕ್ಷಕರಾಗಿರುವಂತಹ, ವೃತ್ತಿಯಿಂದ ಕಾಂಟ್ರಾಕ್ಟರ್ ಆಗಿರುವಂತಹ RT ನಗರದ ಪ್ರಕಾಶ್ ಅವರ ಮನೆಯಲ್ಲಿದ್ದೀವಿ. ಅವರ ಅಡುಗೆ ಮನೆಯ ಬಗ್ಗೆ, ಅಡುಗೆ ಮನೆಯ ವಿಶೇಷತೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಅವರೇ ನಮ್ಮೊಂದಿಗಿದ್ದಾರೆ. ಪ್ರಕಾಶ್ ಅವರೇ, ವೆಲ್ಕಮ್ ಟು ದ ಶೋ. ನಿಮ್ಮ ನಿಜಕ್ಕೂ ನಿಮ್ಮ ಅಡುಗೆ ಮನೆ ಬಹಳ ಸುಂದರವಾಗಿದೆ. ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಬಹಳ ವೈಬ್ರೆಂಟ್ ಆಗಿದೆ. ನೋಡ್ತಾ ಇದ್ರೆ ಒಂಥರ ಪ್ಲೆಸೆಂಟ್ ಆಗೂ ಇದೆ, ಖುಷಿನೂ ಕೊಡ್ತಾ ಇದೆ. ಸೊ ನಿಮ್ ಪ್ಲಾನಿಂಗ್ ಹೇಗಿತ್ತು ಈ ಅಡುಗೆ ಮನೆಯನ್ನ ಮಾಡುವಾಗ? ಪ್ಲಾನಿಂಗ್ ಅನ್ನೋದಕ್ಕಿಂತ ನಾನು ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ನನಗೆ ಈ ಪ್ಲಾನ್ ಇರಲಿಲ್ಲ ಮೇಡಮ್. ಸೊ ಮನೆ ಸ್ಟ್ರಕ್ಚರ್ ಆಮೇಲೆ ಸರಿ ಯಾವ್ದನ್ನ ಈ ಥರ ಮಾಡ್ಯುಲರ್ ಕಿಚನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೇವೆ. ಈ ಥರ ಮಾಡ್ಕೊಂಡಾಗ ಒಂದು 4-5 ಕಡೆ ನೋಡಿದ್ವಿ. ನೋಡಿದಾಗ ಏನು ಅನ್ನಿಸ್ತು ಅಂದರೆ ಒಂದು ಕಡೆ ಇಲ್ಲ ಒಂದು ಕಡೆ ನಮ್ಗೆ ಇಷ್ಟ ಆಯಿತು. ಅದರಲ್ಲೂ ಪರ್ಟಿಕ್ಯುಲರ್ ಕಲರ್ ಫಸ್ಟೇ ಫಿಕ್ಸ್ ಆಗಿದ್ವಿ. ನಮ್ಗೆ ಬ್ಲೂ ಕಲರಲ್ಲೇ ಬೇಕು ಅಂತ. ನನ್ನ ಮಕ್ಳಿಗೆ ಸ್ವಲ್ಪ ಬ್ಲೂ ಕಲರ್ ಅಂದರೆ ಇಷ್ಟ. ಸೊ ಆ ಕಾರಣಕ್ಕೋಸ್ಕರ ಬ್ಲೂಗೆ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ. ಹೌದು, ಹಂಗೆ ಅಂದ್ಕೊಂಡು ಈ ಕಲರ್ಸ್ ಹೋದ್ವಿ ಮೇಡಮ್. ಸೊ ಅದಕ್ಕೆ ಮ್ಯಾಚ್ ಆಗೋ ಥರನೇ ಗ್ರಾನೈಟು ಸೆಲೆಕ್ಟ್ ಮಾಡಿದ್ವಿ, ಎಲ್ಲ ನೋಡಿಕೊಂಡು. ಸೊ ಇರೋ ಸ್ಪೇಸಲ್ಲಿ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅನ್ನೋದು ನೋಡಿಕೊಂಡು, ಹಾಬು, ಚಿಮ್ನಿ, ಓವನ್ ಎಲ್ಲ ಒಂದೇ ಕಡೆ ಬರಬೇಕು ಅನ್ನೋದಿತ್ತು. ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆದ್ಮೇಲೆ ಈ ಬ್ಲೂ ಅಂಡ್ ಕ್ರೀಮ್ ಕಿಚನ್ ರೆಡಿ ಆಯ್ತು. ಸೊ ಇದು ಮೆಟೀರಿಯಲ್ಸ್ ಇದೆಲ್ಲ ಏನ್ ಯೂಸ್ ಮಾಡಿದ್ರಿ ನೀವು? ಮಾಡ್ಯುಲರ್ ಕಿಚನ್ ಟೈಪ್ ತಗೊಂಡಿದ್ದೀರಿ, ಬಟ್ ಮೆಟೀರಿಯಲ್ಸ್ ಗಳೆಲ್ಲ ತುಂಬಾ ವೆರೈಟಿ ಇದೆ. ಸೊ ನೀವು ಯಾವ್ದಕ್ಕೆ ಹೋದ್ರಿ? ಇದರಲ್ಲಿ ಪ್ಲೈ ಬೋರ್ಡ್ಗೆ ಹೋದ್ವಿ. ಕಾರಣ ಏನಂತಂದ್ರೆ ಅದು ವಾಟರ್ ಪ್ರೂಫು ಕಿಚನ್ ಅಂತಂದ್ಮೇಲೆ ಎನಿ ಟೈಮ್ ವೆಟ್ನೆಸ್ಸು ತೇವ ಇರುತ್ತೆ. ಬಟ್ ಆದ್ರೂ ಅದು ಬರಬಾರ್ದು ಅಂತ, ವೆಟ್ನೆಸ್ ತೇವ ಎಲ್ಲೂ ಆಗಬಾರ್ದು ಅಂತಲೂ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಏನಿವೋ ಆ ಪ್ಲೇವುಡ್ ಹಾಕಿರೋದ್ರಿಂದ ಸ್ವಲ್ಪ ಒಳ್ಳೆ ಲೈಫ್ ಬರುತ್ತೆ ಅಂತ ಡಿಸೈಡ್ ಮಾಡಿ ಅದಕ್ಕೆ ಹೋದ್ವಿ. ಇದರಲ್ಲೊಂದು ಅಮೀಬಾ ಕಾರ್ನರ್ ಅಂತ ಮಾಡ್ಕೊಂಡಿದ್ವಿ. ಸೊ ನಮಗೆ ಇದು ಎಷ್ಟೇ ಡೀಪ್ ಆಗಿದ್ರು ಒಳಗಡೆ ಕಂಪ್ಲೀಟ್ ಟ್ರೇ ಹೊರಗಡೆ ಬರುತ್ತೆ. ಇದ್ರಲ್ಲಿ ಸಿಂಗಲ್ ಪೋಲಲ್ಲಿ 2 ಟ್ರೇನು ನಿಂತಿರೋದು ಮೇಡಮ್. SS ಪೋಲಲ್ಲಿ 2 ಟ್ರೇನು ಫಿಕ್ಸ್ ಮಾಡಿದರೆ ನೀವು ಒಂದೊಂದು ಟ್ರೇ ಮೇಲೆ ಕನಿಷ್ಠ ಅಂದ್ರೆ 30 to 40 ಕಿಲೋಸ್ ವೆಯ್ಟ್ ಇಟ್ಬೋದು ಮೇಡಮ್. ವೆಯ್ಟ್ ಇಟ್ರು ನಮ್ಗೆ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಬಟ್ 5 ವರ್ಷ ಆದ್ಮೇಲೆ ಕೂಡ ಅದು ರಿಪೇರ್ ಬಂದಿಲ್ವಾ? ಇದುವರೆಗೂ ಇಲ್ಲ. ನನ್ನ ಪ್ರಕಾರ ಇನ್ನೊಂದು 5 years ಏನು ಬರಲ್ಲ. ನಿಮ್ದು ಇಲ್ಲಿ ನನಗೆ ಬಹಳ ಇಷ್ಟ ಆಗಿರೋದು ಅಂತಂದ್ರೆ ಈ ಚಿಮ್ನಿಯಲ್ಲೇ ಸಾಕಷ್ಟು ವೆರೈಟಿ ಇದೆ, ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಅದಕ್ಕೆ ಹೋಗ್ತಾರೆ. ನೀವು ಅಟ್ರಾಕ್ಷನ್ ಜೊತೆಗೆ ನೀವು ಒಂದೇನೋ ಟ್ರೈ ಮಾಡಿದ್ರೆ ಅನ್ಸ್ತಾ ಇದೆ ಇದು. ಹೌದು ಮೇಡಮ್. ಆಕ್ಚುಲಾಗಿ ಅಲ್ಲಿ ನನಗೆ ಗ್ಲಾಸ್ ಚಿಮ್ನಿನೇ ಬೇಕು ಅಂತಾನೆ ಹುಡುಕಿದ್ದೆ. ಸೊ ನಾನೆಲ್ಲ KFಗೆ ಹೋದೆ. ಚಿಮ್ನಿ, ಹಾಬು, ಓವನ್ ಎಲ್ಲ ಒಂದೇ ಮೇಕಲ್ಲಿ ಹೋದೆ. ಸೊ ಅದರಲ್ಲಿ ಈ ಮಾಡೆಲ್ ಇಷ್ಟ ಆಯ್ತು ನನಗೆ. ಬಟ್ ಈ ಎಕ್ಸಾಸ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅವ್ರ ಹತ್ರ ಮಾತಾಡಿ ನನಗೆ ಇಲ್ಲೊಂದು ಆರ್ಚ್ ಪೀಸ್ ಏನಾದರೂ ಒಂದು ಬರಬೇಕು, ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪೀಸ್ನ ಅಡಿಷ್ನಲ್ ಆಗಿ ಮಾಡ್ಕೊಂಡಿದ್ದೆ. ಆಮೇಲೆ ಹೌದು ಮೇಡಮ್, ಮೇಲೆ ನನಗೆ ಇದು ಪ್ಲೇನ್ ಆಗಿತ್ತು. ಸೊ ಇಲ್ಲಿ ಉಳಿದಿದ್ದು ಗ್ರಾನೈಟು ಏನಿತ್ತು ಇದೆಲ್ಲ 2 inches ಅಲ್ಲೇ ಮಾಡಿರೋದು ನಾನು. ಹಿಂದ್ಗಡೆ ಡೆಪ್ತ್ ಇದೆ. ಸೊ ಆ ಕಾರ್ನಿಸ್ ಥರ ಮಾಡಿದ್ವಿ. ಇದು ಈ ಶೇಪ್ ಬಹಳ ಯೂಶುವಲಿ ಸ್ಕ್ವೇರ್ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ನೀವು ಆ ಶೇಪ್ ಇದು ಚೆನ್ನಾಗಿ ಹೆಂಗ್ ಪ್ಲಾನ್ ಮಾಡಿದ್ರಿ? ಅದು ಹೆಂಗ್ ನಿಮ್ ತಲೆಗೆ ಬಂತು ಅಂದ್ರೆ ಯಾವ ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು ಮಾಡಿದ್ದ? ಆಕ್ಚುಲಾಗಿ ಇದು ಏನಂತಂದ್ರೆ ಮೇಡಮ್, ನನಗಿದು ಡೆಪ್ತು 2 feet ಬಂದಿದೆ ಮೇಡಮ್. ನಾವು ಯಾವುದೋ ಒಂದು ಕಿಚನ್ ಪ್ಲಾಟ್ಫಾರ್ಮ್ ಸ್ಟೋನ್ಗೆ ಅಂತ ಹೋದ್ರೆ ಸ್ಟ್ಯಾಂಡರ್ಡ್ಸ್ 2 feet ಅಂತ ಹೇಳ್ತಾರೆ. ಸೊ ನನಗೆ ಇಲ್ಲಿ ಬ್ಲ್ಯಾಕ್ ಆಗಲಿ, ಹಾಸನ್ ಗ್ರೀನ್ ಆಗಲಿ, ಬೇರೆ ಯಾವುದೋ ಮೆಟೀರಿಯಲ್ ಹಾಕೋದಕ್ಕಿಂತನೂ ಬ್ಲೂ ಪರ್ಲ್ ಅಂತ ಇದೊಂದು ಗ್ರಾನೈಟ್ ಮೇಡಮ್. ಇದರಲ್ಲಿ ಸ್ವಲ್ಪ ಬ್ಲೂ ಇಶ್ ಎಲ್ಲ ಸ್ವಲ್ಪ ಎದ್ದು ಕಾಣುತ್ತೆ. ಸೊ ನಾನು ಬ್ಲೂ ಕಲರ್ ಚಾಯ್ಸ್ ಮಾಡಿರೋದ್ರಿಂದ
ಸೊ ಇದನ್ನು ರ್ಯಾಂಡಮ್ ಸೈಜಲ್ಲಿ ತಂದು ಅಂದರೆ ನಾನು 2 ಫೀಟ್ಗಲ್ಲದೆ ಎಕ್ಸ್ಟ್ರಾ ಬಿಡ್ತಿರೋಂಥದ್ದನ್ನು ತಂದು ನನಗೆ ನೀವು ಕೇಳಿದ ಕ್ವಶನ್ನೇ ನನಗೆ ಅವಾಗಿತ್ತು. ಎಲ್ಲ ಸ್ಟ್ರೈಟೇ ಮಾಡ್ತಾರೆ, ನಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು 3 ಶೇಪ್ ಕೊಟ್ಟೆ. ಹತ್ರ ಒಂದು ಶೇಪ್, ಆ ಕಡೆ ಒಂದು ಶೇಪ್, ಇದೊಂದು ಶೇಪ್, ಸೇಮ್ ಅದೇ ಥರ ಇದನ್ನ ಇದು ಗಟ್ಟಿ ಬರುತ್ತಾ ನಿಮಗೆ? ಅಂದರೆ ಈ ಶೇಪ್ ಅಂದರೆ ಎಕ್ಸ್ಟ್ರಾ ಪೀಸ್ ಇದು ನೀವು ಆ್ಯಡ್ ಮಾಡ್ಕೊಂಡಿರೋದಕ್ಕೆ? ಇಲ್ಲ ಮೇಡಮ್, ಇಲ್ಲಿ ಆ್ಯಕ್ಚುಲಾಗಿ ಇದು ಬರೀ 1.5 ಇಂಚಸ್ ಇದೆ. ಇಲ್ಲಿ ನಾವೇನಾದರೂ ಪ್ರೆಷರ್ ಬಿಟ್ಟರೆ ಈ ಗ್ರಾನೈಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್. ಸೊ ಇದು 40 mm ಹಾಕಿಲ್ಲ, 20 mm ಹಾಕಿರೋದು. ಸೊ ಆ ಕಾರಣಕ್ಕೋಸ್ಕರ ಕೆಳಗಡೆ ಒಂದು ಆ್ಯಂಗಲ್ನ ನಾವು ಇಲ್ಲಿ ಪೇಸ್ಟ್ ಮಾಡಿದ್ವಿ ಮೇಡಮ್. ಸಿಂಕ್ ಇದು ಅಕ್ರೆಲಿಕ್ ಸಿಂಕ್ ಅಂತ ಮೇಡಮ್. ಯೂಶಲಿ ಸ್ಟೇನ್ಲೆಸ್ ಸ್ಟೀಲ್ ಸಿಂಕು ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ನನ್ನ ಪ್ರಕಾರ ಅದಕ್ಕಿಂತ ಇದು ಒಳ್ಳೆ ಲೈಫ್ ಬರುತ್ತೆ ಅಂತ ಅನ್ನಿಸ್ತು. ಸೊ ಡಬಲ್ ಬೌಲ್ ತೊಗೊಂಡ್ವಿ, ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ವಾಟರ್ ಬರುತ್ತೆ. ಹೌದು ಮೇಡಮ್. ಡಿಫ್ರೆಂಟ್ ಆಗಿದೆ. ಹೌದು ಮೇಡಮ್. ಹೌದು ಮೇಡಮ್. ಇದರಲ್ಲಿ 2 ಥರ ಬರುತ್ತೆ. ಒಂದು ಈ ಥರ ಬರುತ್ತೆ, ಇನ್ನೊಂದು ಬೇಡ ಅಂದರೆ ನಮ್ಗೆ ಸಾಫ್ಟ್ ಆಗುತ್ತೆ. ಸೊ ಈ ಥರ ಹಾಟು ಕೋಲ್ಡ್ ಯಾವ್ದು ಬೇಕು, ಒಂದು ಕಡೆ ಹಾಟ್ ಬರುತ್ತೆ, ನಮ್ಗೆ ಒಂದು ಕಡೆ ಕೋಲ್ಡ್ ಬರುತ್ತೆ ಮೇಡಮ್. ಎಸ್ ಮೇಡಮ್. ಇದರಲ್ಲಿ ನಾವು ಇದನ್ನು ಇಲ್ಲೇ ಬೇಡ ಅಂದ್ರೂ ನಾವು ರಿಮೂವ್ ಮಾಡಿಕೊಂಡು ನಾವು ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು ಮೇಡಮ್. ಏನೂ ಕಾಣಲ್ಲ. ಅಡುಗೆ ಮಾಡಿದೊಂದು 10 ನಿಮಿಷಕ್ಕೆ ಎಲ್ಲ ಇತ್ತು ಒಳಗಡೆ, ಸ್ಟೋರ್ ರೂಮ್ ಒಳಗಡೆ ಇಟ್ಬಿಟ್ರೆ. ಸೊ ಇಲ್ಲಿ ಏನು ಒಂದು ನಮ್ಗೊಂದು ಲೋಟ, ಒಂದು ಸ್ಪೂನ್ ಕೂಡ ಏನು ಕಾಣಲ್ಲ. ಹೌದು ಮೇಡಮ್. ಇದೊಂದು ಗ್ಲಾಸ್ ಡೋರ್ ಕೊಟ್ಕೊಂಡಿದ್ವಿ. ಸೊ ಹೌದು ಮೇಡಮ್. ಇದು ಆ ಸ್ಪೇಸ್ ನನಗೆ ಏನಕ್ಕೂ ಯೂಸ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಪ್ಲಾಟ್ಫಾರ್ಮ್ ಕಂಟಿನ್ಯೂ ಮಾಡೋದಕ್ಕಿಂತನೂ ಒಂದು ಟಾಲ್ ಯೂನಿಟ್ ಹಾಕೊಂಡ್ರೆ ಮ್ಯಾಕ್ಸಿಮಮ್ ಯುಟೆನ್ಸಿಲ್ಸ್ ಎಲ್ಲ ಅದರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಟಾಲ್ ಯೂನಿಟ್ ನಾ ಲಾಸ್ಟ್ಗೆ ಹಾಕೊಂಡೆ. ಇದು ಯೂಶಲಿ ಕಿಚನಲ್ಲಿ ವುಡನ್ ಸೀಲಿಂಗ್ ಮಾಡಿದ್ರೆ ಹಬೆ ಹಿಡಿಯುತ್ತೆ, ಜಿಡ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಮಾಡಲ್ಲ ಮೇಡಮ್. ಬಟ್ ನಾವು ಟ್ರೈ ಮಾಡಿದ್ವಿ ನೋಡೋಣ ಅಂತ. ಬಟ್ 5 ವರ್ಷ ಆಯಿತು, ಇವತ್ತಿನವರೆಗೂ ನಮ್ಗೆ ಅದ್ರಲ್ಲಿ ಏನು ಮೇಂಟೆನೆನ್ಸ್ ಬಂದಿಲ್ಲ. ಬಂದಿಲ್ಲ. ಹೌದು ಮೇಡಮ್. ಈ ಪೋರ್ಷನ್ ನೀವು ವುಡನ್ ಫಿನಿಶ್ ಕೊಟ್ಟಿರುವಂತದ್ದು ಒಳ್ಳೆ ಲುಕ್ ಕೊಟ್ಟಿದೆ. ಈ ಹಳೆ ಕಾಲದ ಮನೆಗಳಲ್ಲಿ ಅಂಕಣದ ಮನೆ, ಸೊ ಆ ಫೀಲ್ ಇದೆ. ಹೌದು ಮೇಡಮ್. ಅದರಲ್ಲಿ ಎಲ್ಲ ಕಂಪ್ಲೀಟ್ ವೀನಿಯರ್ ಶೀಟ್ ಹಾಕಿ ಬಾಟಮ್ ಮಾತ್ರ ಅಲ್ಯೂಮಿನಿಯಂ ಶೀಟ್ ಕೊಟ್ವಿ. ಸೊ ಎಲ್ಲ ಒಂದೇ ಬಂದ್ರೂ ಚೆನ್ನಾಗಿರಲ್ಲ, ಅಟ್ಲೀಸ್ಟ್ ಇದು ಸ್ವಲ್ಪ ಹೈಲೈಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಬಹಳ ಸುಂದರವಾಗಿ ಮೂಡ್ ಬಂದಿದೆ. ಬಟ್ ಅದ್ರ ಈ ಅಡುಗೆ ಮನೆ ಬಹಳ ಯೂಸ್ ಮಾಡೋಂಥವ್ರು ನಿಮ್ಮ ಮನೆಯವರು. ಸೊ ಅವ್ರನ್ನ ಕೇಳ್ಬೇಕು, ಅವ್ರಿಗೆ ಎಷ್ಟು ಇಷ್ಟ ಆಯ್ತು ಈ ಅಡುಗೆ ಮನೆ ಅಂತ. ಅಡುಗೆ ಮನೆ ನಿಜಕ್ಕೂ ಪ್ರಕಾಶಮಾನವಾಗಿದೆ. ಆದರೆ ಇದರ ಪಾವಿತ್ರತೆಯನ್ನ ಕಾಪಾಡ್ತಾ ಇರೋರು ಪ್ರಕಾಶ್ ಅವರ ಪತ್ನಿ ಪವಿತ್ರ. ಅವ್ರನ್ನೂ ಮಾತನಾಡಿಸಲೇಬೇಕು. ಅವರಿಗೆ ಈ ಅಡುಗೆ ಮನೆ ಎಷ್ಟು ಇಷ್ಟ ಆಗಿದೆ, ಹೇಗೆ ಬಳಕೆ ಮಾಡ್ತಾ ಇದ್ದಾರೆ, ಬನ್ನಿ ಅದನ್ನು ಕೇಳೋಣ ಈ ಪುಟ್ಟ ಬ್ರೇಕ್ನ ನಂತರ.